ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಒಂದೊಳ್ಳೆ ಸಾಂಬಾರ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಗೊಡ್ಡು ಸಾರು ಅಥವಾ ರಸಂ ಅಂತಾನೆ ಹೇಳ್ಬೋದು. ಬಿಸಿ ಅನ್ನಕ್ಕೆ ಏಳಿ ಮಾಡಿಸಿದ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಸಾರನ್ನ ಮಾಡಲಿಕ್ಕೆ ನಮಗೆ ಗ್ಯಾಸ್ ಸ್ಟವ್ನ ಅವಶ್ಯಕತೆ ಇಲ್ಲ. 5 ಅಂದರೆ 5 ನಿಮಿಷದಲ್ಲೇ ಈ ಸಾಂಬಾರ್ ಅಥವಾ ಸಾರನ್ನ ಮಾಡ್ಕೊಳ್ಬೋದು. ತುಂಬಾನೇ ಸಿಂಪಲ್ ಆದಂತಹ ರೆಸಿಪಿ, ಆದರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈ ಟೇಸ್ಟಿ ಆದಂತಹ ಗೊಡ್ಡು ಸಾರು ಅಥವಾ ರಸಂ ಮಾಡೋದು ಹೇಗೆ ಅಂತ ನೋಡೋಣ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದು ಬಟ್ಲಿಗೆ ಹಾಕಿ ಒಮ್ಮೆ ಇದನ್ನ ಚೆನ್ನಾಗಿ ತೊಳೆದು ತಗೋಬರ್ತೇನೆ. ನೋಡ್ಬೋದು, ಹುಣಸೆ ಹಣ್ಣನ್ನ ತೊಳೆದು ತಗೊಬಂದಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಈ ಹುಣಸೆ ಹಣ್ಣನ್ನ ನೆನೆಸಿಡ್ತಾ ಇದ್ದೇನೆ. ನಂತರ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಹಾಕಿಕೊಳ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ 2 ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ಬೋದು. ಹಾಗೇನೆ ಒಂದು 10 ಎಲೆ ಆಗುವಷ್ಟು ಕರಿಬೇವು, ನಂತರ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಚಿಟಿಕೆ ಆಗುವಷ್ಟು ಜೀರಿಗೆನ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪನೇ ಜೀರಿಗೆನ ಸೇರಿಸ್ಕೊಳ್ಬೇಕಾಗುತ್ತೆ. ಆ ಜೀರಿಗೆ ಘಮ ಗೊತ್ತಾಗಬೇಕು ತಿನ್ಬೇಕಾದ್ರೆ ಅಂತ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೇನೆ. ಹಾಗೆಯೇ 3 ಎಸಲಾಗುವಷ್ಟು ಇದಕ್ಕೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತೇನೆ. ಈಗ ಇದನ್ನ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಳ್ಬೇಕು. ಒಂದು 2 ಸರಿ 3 ಸರಿ ಅಷ್ಟೇನೆ, ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಈ ರೀತಿ ಲೈಟ್ ಆಗಿ ತರಿತರಿಯಾಗಿರ್ಬೇಕು. ನೋಡ್ಬೋದು, ಈ ರೀತಿ ತರಿತರಿಯಾಗಿದ್ರೆ ಸಾಕು. ಈಗ ಇದನ್ನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೇನೆ. ನಾನಿಲ್ಲಿ ಈ ಮಣ್ಣಿನ ಪಾತ್ರೆಗೆ ಈ ರುಬ್ಕೊಂಡಿರುವಂತಹ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಕಲಸಿ ಹಾಕಿಕೊಳ್ತಾ ಇದ್ದೇನೆ. ನಂತರ ನಾವಿಲ್ಲಿ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನ ಕಿವುಚಿ ಹುಣಸೆ ಹಣ್ಣು ನೀರನ್ನ ಸೇರಿಸ್ಕೊಳ್ತೇನೆ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಬೇಕು ಅಂದಲ್ಲಿ ಈ ಎಲ್ಲ ಸಾಮಗ್ರಿನೂ ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡ್ವಿ ಅಂದ್ರೆ ಈ ರಸಂ ಅಥವಾ ಗೊಡ್ಡು ಖಾರ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಬೋದು. ನಾನಿಲ್ಲಿ 3 ರಿಂದ 4 ಜನ ತಿನ್ನುವಷ್ಟು ಈ ಗೊಡ್ಡು ಖಾರನ ಮಾಡ್ಕೊಳ್ತಾ ಇದ್ದೇನೆ. ನಂತರ ಹುಣಸೆ ಹಣ್ಣಿಗೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಕಿವುಚಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈ ಖಾರ ಏನಿದ್ರು ಸ್ವಲ್ಪ ಲೈಟ್ ಆಗಿ ಖಾರ ಇರಬೇಕು. ಹಾಗೆಯೇ ಉಪ್ಪು ಹುಳಿ ಎಲ್ಲ ಸಮವಾಗಿರಬೇಕು. ನೋಡ್ಬೋದು, ಗೊಡ್ಡು ಖಾರ ಅಥವಾ ರಸಂ ರೆಡಿ ಆಯಿತು. ನೋಡ್ಬೋದು, ಗ್ಯಾಸ್ ಸ್ಟವ್ನ ಬಳಸ್ತೇನೆ ತುಂಬಾನೇ ಸಿಂಪಲ್ ಆಗಿ ದಿಢೀರ್ ಅಂತ ಈ ಗೊಡ್ಡು ಖಾರನ ಮಾಡ್ಕೊಳ್ಬೋದು. ಬಿಸಿ ಅನ್ನಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ದಿಢೀರ್ ಅಂತ ಆಗುವಂತಹ ಗೊಡ್ಡು ಖಾರ ರೆಸಿಪಿ. ಬಾಯಿ ಕೆಟ್ಟಾಗ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ತಪ್ಪದೆ ಈ ರೀತಿ ಗೊಡ್ಡು ಖಾರನ ಟ್ರೈ ಮಾಡಿ. ಇನ್ನೂ 1 ಸ್ಪೂನ್ ಅಷ್ಟು ಅನ್ನ ಜಾಸ್ತಿನೇ ಊಟ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಗೊಡ್ಡು ಖಾರ ರೆಸಿಪಿ ಮಾಡುವ ವಿಧಾನ ತುಂಬಾನೇ ಸಿಂಪಲ್ ಆಗಿ ಗ್ಯಾಸ್ ಸ್ಟವ್ ಅನ್ನ ಹಚ್ಚದೇನೆ ದಿಢೀರ್ ಅಂತ ಮಾಡ್ಕೊಳ್ಳುವಂತಹ ಈ ರಸಂನ ನಾನಿಲ್ಲಿ ಅನ್ನದ ಜೊತೆಗೆ ಈ ರಸಮನ್ನ ಸರ್ವ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅನ್ನಕ್ಕೆ ಒಂದು 2 ರಿಂದ 3 ಸೌಟ್ ಆಗುವಷ್ಟು ಈ ಗೊಡ್ಡು ಖಾರನ ಹಾಕೊಂಡು ಊಟ ಮಾಡಿದ್ವಿ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.